ಸೌಜನ್ಯ, ನಿನಗೊಂದು ನುಡಿ ನಮನ. ಆತ್ಮೀಯ ಸಹೋದರಿ ಸೌಜನ್ಯ, ನಿನ್ನ ಹೆಸರೇ ನಿನಗೆ ಅನ್ವರ್ಥ ನಾಮವಲ್ಲವೇ? ಅರಳುವ ಮುನ್ನವೇ ಬಾಡಿ ಹೋದೆಯ? ತಪ್ಪಾದರೂ ನೀನು ಮಾಡಿದ್ದು ಏನನ್ನು? ಎತ್ತೊಡಲ ಕೂಗು ನಿನಗೂ ಕೇಳಿಸುತ್ತಿದೆಯೋ? ಭಾವಿ ಭವಿಷ್ಯತ್ತಿನ ಕನಸುಗಳು ನಿನಗೆ ಅವೇನಿತ್ತೋ? ಯಾವುದಕ್ಕೂ ಬಿಡಲಿಲ್ಲ ಈ ಕ್ರೂರಿಗಳು, ಪಾಪಿಗಳು, ನರಭಕ್ಷಕರು. ಭವ್ಯ ಭಾರತ ಮಾತೃಸ್ವರೂಪಿ, ಪಿತೃಸ್ವರೂಪಿ. ಇಲ್ಲೇ ಅದು ಈ ಧರ್ಮ ಸ್ವರೂಪಿ ಕ್ಷೇತ್ರದಲ್ಲೇ ಅನಾಥವಾಗಿತ್ತು ನಿನ್ನ ಶವ. ಹುಡುಕಿದೆವು ನೀ ಮನೆಗೆ ಬಾರದ ಹಾದಿನ. ಮಾರನೇ ದಿನವೇ ನೀನು ನಮಗೆ ಸಿಕ್ಕಿದ್ದು. ಅದು ಉಸಿರಿಲ್ಲದೆ ಪಾಪಿಗಳು ಪರಚಿ, ಗೀಚಿ, ಕಟ್ಟಿ ನಿನ್ನದೆಲ್ಲವನ್ನೂ ಹೀರಿ ಉಳಿದ ಶವ. ಹೀಗೂ ನೀನು ಸಿಗಲಿಲ್ಲವೆಂದಾಗುತ್ತಿದ್ದರೆ ನಿನಗೆ ಶೀಲ ಸಂಶಯದ ಕಿರೀಟ ಧಾರಣೆಯಾಗುತ್ತಿತ್ತು. ಮನೆಯವರಿಗೂ ಮುಜುಗರದ ಸ್ಥಿತಿ ಇರುತ್ತಿತ್ತು. ಸೌಜನ್ಯ, ನೀನು ನಿನ್ನ ದಾರಿ ಹಿಡಿದು ಹೊರಟೆ, ನಮ್ಮೆಲ್ಲರನ್ನೂ ಬಿಟ್ಟು ದೂರಕ್ಕೆ, ಅದು ದೂರಕ್ಕೆ. ಎಲ್ಲಿವೆ ಮಾನವ ಹಕ್ಕು ಆಯೋಗಗಳು, ಮಹಿಳಾ ಆಯೋಗಗಳು, ನ್ಯಾಯಾಲಯಗಳು? ಕಟ್ಟಡಕ್ಕೆ ಬಿದ್ದರೆ ಕಲ್ಲು ಬರುವವರು ದೆಹಲಿಯಿಂದ. ನೀನು ಕಟ್ಟಡವಲ್ಲವಲ್ಲ, ನೀನು ಕೇವಲ ಸೌಜನ್ಯ. ಹೌದು ಸೌಜನ್ಯ, ಇಂದು ಸಿಕ್ಕಿದ ಆರೋಪಿ. ನ್ಯಾಯಾಲಯಗಳಿಗೆ ಸಾಕ್ಷಿ ಬೇಕು. ಸಾಕ್ಷಿ ಇದ್ದರೂ ಆರೋಪ ನಿಜವಾದರೂ ಜಾಮೀನಿನಿಂದ ಹೊರಬರಬಹುದಲ್ವೇ? ಅಂತಹ ಕಾನೂನನ್ನೇ ಬದಲಾಯಿಸಲು ಬರುವುದೋ? ಸರ್ಕಾರದ ದೊಡ್ಡವರ ಕುಟುಂಬದ ಸದಸ್ಯೆ ನೀನಲ್ಲ. ಆದರೂ ದೇವರ ನ್ಯಾಯಾಲಯ ಶಾಶ್ವತವಾದ ತೀರ್ಪು ಕೊಟ್ಟೇ ಕೊಡುತ್ತದೆ. ಆಗ ನಿನ್ನಂಥವರು ಅನೇಕ ಸಹೋದರಿಯರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇದು ಸತ್ಯ. ಕೊನೆಯಲ್ಲಿ ಆ ಮಂಜುನಾಥನನ್ನು, ಅಣ್ಣಪ್ಪನನ್ನು ಸ್ಮರಿಸುತ್ತಾ, ಧರ್ಮವನ್ನು ರಕ್ಷಿಸುವ ಶಕ್ತಿ ನೀನು. ನಿನ್ನ ನಂಬಿ ಬಾಳುವ ಭಕ್ತಿ